ನಮಸ್ಕಾರ, ನಾನು ಸಿಂಧು. ಇವತ್ತು ಡೈರೆಕ್ಟಾಗಿ ತಂಬಿಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಮೆಜರ್ಮೆಂಟ್ ಜೊತೆ ಅಂತೂ ತೋರಿಸ್ತಾ ಇಲ್ಲ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ರೆಡಿ ಮಾಡಿದ್ದ ರೆಸಿಪಿ. ಸೊ ಹಾಗಾಗಿ ನೆಕ್ಸ್ಟ್ ನಾನು ನಿಮಗೆ ಮೆಜರ್ಮೆಂಟ್ ಜೊತೆಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ಈ ಸಲ ಜಸ್ಟ್ ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂದರೆ, ನಾವು ಸಂಕ್ರಾಂತಿಗೆ ಏನು ಎಳ್ಳು ಬೆಲ್ಲಕ್ಕೆ ಅಂತ ಹೇಳಿ ಕಡಲೆ ಬೀಜ, ಕಡಲೆ ಇದನ್ನೆಲ್ಲ ತಂದಿದ್ವಲ್ಲ, ಎಳ್ಳು, ಅದನ್ನೇ ಯೂಸ್ ಮಾಡಿಕೊಂಡು ನಾನು ಇವತ್ತು ತಂಬಿಟ್ಟು ರೆಸಿಪಿನ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಆಗ್ತಿದ್ದಂಗೆ ಮಕ್ಕಳು ಏನಾದರೂ ತಿನ್ನಕ್ಕೆ ಕೊಡಮ್ಮ ಅಂತ ಕಾಡ್ತಾ ಇರ್ತಾರೆ. ಸೊ ಅವರಿಗೋಸ್ಕರ ಈ ರೆಸಿಪಿನ ನಾನು ಮಾಡಿದೆ. ಇದು ಯೂಶ್ವಲಿ ಯಾವಾಗಲೂ ಮಾಡ್ತಾಯಿರ್ತೀನಿ, ಬಟ್ ಈ ರೆಸಿಪಿನ ಯಾಕೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ಅಂದರೆ, ಎಲ್ಲರ ಮನೇಲೂ ಹೀಗೆ ಅಲ್ವಾ ಮಕ್ಕಳು, ನನಗೆ ಅದು ಬೇಕು, ನನಗಿದು ಬೇಕು, ನೀನು ಇದು ಕೊಟ್ಟಿಲ್ಲ ಅಂದರೆ ನಾನು ಊಟನೇ ಮಾಡಿಲ್ಲ, ನೀನು ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನನ್ನ ಫ್ರೆಂಡ್ ಹತ್ರ ಅದಿತ್ತು ಇದಿತ್ತು ಬಟ್ ನನ್ನ ಹತ್ರ ಇದೆಲ್ಲ ಇಲ್ಲ, ನೀನು ನನ್ನ ಅಷ್ಟೊಂದು ಕೇರ್ ಮಾಡಲ್ಲ, ಅವನ ಹತ್ರ ಅದೆಲ್ಲ ಇದೆ, ನೀನು ನನಗೆ ಕೊಡಿಸಲ್ಲ, ಈ ಥರ ಕಂಪ್ಲೇಂಟ್ಸ್ ಎಲ್ಲ ಹೇಳ್ತಾನೆ ಇರ್ತಾರೆ. ಆ ಕಂಪ್ಲೇಂಟ್ಸ್ನೆಲ್ಲ ಕೇಳ್ಬೇಕಾದ್ರೆ ಅಪ್ಪ ಅಮ್ಮಂದ್ರಾಗಿ ಪೇರೆಂಟ್ಸ್ಗಳಿಗೆ ಅನ್ನಿಸುತ್ತೆ, ನನ್ನ ಮಗು ಚೆನ್ನಾಗಿ ನೋಡ್ಕೋತಾ ಇಲ್ವಾ, ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಠಕ್ಕೆ ಬಿದ್ದು ಚೆನ್ನಾಗಿ ನೋಡ್ಕೊಳ್ಳೋದ್ರ ಕಡೆ ಹೋಗ್ತೀವೇ ಹೊರತು, ಇವ್ರಿಗಿಂತ ಯಾರು ತುಂಬ ಪರಿಸ್ಥಿತಿಯಲ್ಲಿ ಕೆಳಗಿರ್ತಾರಲ್ಲ ಅವ್ರನ್ನ ತೋರಿಸಿ ನೋಡು, ಆ ಮಗು ಪರಿಸ್ಥಿತಿ ನಿನಗೆ ಬಂದಿಲ್ಲ, ಆ ಮಗು ಇರೋದ್ರಲ್ಲಿ ಎಷ್ಟು ಖುಷಿಯಾಗಿದೆ, ನೀನು ಯಾಕೆ ಇರೋದ್ರಲ್ಲಿ ಖುಷಿಯಾಗಿಲ್ಲ ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಅನ್ನೋದಕ್ಕಿಂತ ಆ ಥರ ಅವಕಾಶಗಳು ನಮಗೆ ಸಿಕ್ಕೋಲ್ಲ ಅಂತಲೇ ಹೇಳ್ಬೋದು. ಬರ್ತಿದ್ದಂಗೆ ಟಿ ವಿ ಆಯಿತು, ಹೋಮ್ವರ್ಕ್ ಆಯಿತು, ಮತ್ತು ಸ್ಕೂಲ್ ಜೊತೆ ಇರೋ ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡೆದಿದ್ದಾಯಿತು. ಸೊ ಇದೇ ಥರ ನಡೀತಾ ಇರುತ್ತೆ ಜೀವನ. ಸೊ ಇಲ್ಲಿ ತಂಬಿಟ್ಟು ರೆಡಿ ಆಯಿತು. ತಂಬಿಟ್ಟು ತಿಂದು ನೆಕ್ಸ್ಟ್ ಕೆಲಸ ನೋಡೋಣ ಅನ್ನೋಷ್ಟರೊಳಗಡೆ ನನಗೆ ಈ ಥರದ ಜೀವನ ತೋರಿಸೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಆ ಆಪರ್ಚುನಿಟಿನ ನಾನು ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡೆ ಅಂತ ಅಂದ್ಕೋಬೋದು. ಆ ಆಪರ್ಚುನಿಟಿ ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ. ಇಲ್ಲಿ ಇಬ್ಬರು ಗಂಡ ಹೆಂಡತಿ ಮಕ್ಕಳು ಅಂತ ಅಂದ್ಕೊಳ್ಳಿ. ಅವರು ಬಂದರು ರೋಡಲ್ಲೇ, ಬೇರೆ ಎಲ್ಲೂ ಅಲ್ಲ, ಸ್ಟೇಜ್ ಇಲ್ಲ ಏನಿಲ್ಲ. ಸ್ಟೇಜ್ ಕೊಟ್ಟು ನಮ್ಮ ಮಕ್ಳಿಗೆ ಡ್ಯಾನ್ಸ್ ಮಾಡು ಅಂದರೆ ನನ್ನ ಹತ್ರ ಇನ್ನೂ ಒಳ್ಳೆ ಡ್ರೆಸ್ ಇಲ್ಲ, ಶೂ ಇಲ್ಲ ಮ್ಯಾಚಿಂಗು ಅಂತಾರೆ. ಅವ್ರ ಕಾಲಿಗೆ ಸ್ಲಿಪ್ಪರೇ ಇರಲಿಲ್ಲ. ಸೊ ಆದರೂ ಅವರು ಎಂಟರ್ಟೈನ್ ಮಾಡಿದ್ರು. ಅದರಲ್ಲಿ ಬರೋಂತಹ ನಾವು ಕೊಡೋ ದುಡ್ಡೇ ಅವರಿಗೆ ಅಲ್ಲಿ ಸ್ಯಾಲ್ರಿ ಆ್ಯಕ್ಚುಲಿ. ಬಟ್ ಇಲ್ಲಿ ಮಕ್ಕಳೆಲ್ಲ ಹೆಂಗಂದರೆ, ನೀನು ಸ್ಯಾಲ್ರಿ ಬರಲ್ವಾ, ನಿಂಗೆ ಇದು ಕೊಡ್ಸಲ್ವಾ, ನಂಗೆ ಅದು ಕೊಡ್ಸಲ್ವಾ ಅಂತಾರೆ. ಅಲ್ಲಿ ಕೂಡ 2 ಮಕ್ಕಳಿತ್ತು. ಆ 2 ಮಕ್ಕಳು ಎಷ್ಟು ಇನ್ನೋಸೆಂಟ್ ಅನ್ನೋದಕ್ಕಿಂತ ಎಷ್ಟು ಜೀವನನ ಅರ್ಥ ಮಾಡ್ಕೊಂಡಿದ್ರು ಅಂದರೆ, ಈ ಕಡೆ ನಮ್ಮ ಮಕ್ಳುಗಳ ಆಟ ಓಟ ಎಲ್ಲ ನಡೀತಾ ಇತ್ತು ಈ ಕಡೆ ಈ ಮಕ್ಳುಗಳದ್ದು. ಅಲ್ಲಿ ರೋಡಲ್ಲಿ ಬೇರೆ ಏನೂ ಚೆನ್ನಾಗಿರಲಿಲ್ಲ ಜಾಗ ಅಂದ್ರೂ ಅವರು ಡ್ಯಾನ್ಸ್ ಮಾಡಿದ್ರು. ಅದನ್ನು ನಾನು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದೆ ಮಕ್ಕಳಿಗೆ. ಯಾಕಂದರೆ ಯಾವಾಗಲೂ ಟಿ ವಿ ಶೋಗಳು ಬರುತ್ತಲ್ಲ, ಅದೇ ಥರ ಇರಲ್ಲ ಎಲ್ಲರೂ ಜೀವನನೂ. ಅದಕ್ಕಿಂತ ಮೀರಿದೊಂದು ಜೀವನ ಇರುತ್ತೆ. ಆ ಜೀವನನ ಆ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿ ನನಗೆ ಖುಷಿಯಾಯಿತು. ನಮ್ಮ ಮಕ್ಕಳುಗಳು 5-10 ನಿಮಿಷ ಆ ಕಡೆ ಈ ಕಡೆ ಹೋದರೆ ಅಮ್ಮ ಅನ್ನೋ ಮಕ್ಕಳಲ್ಲಿ ಅಪ್ಪ ಅಮ್ಮ ಡ್ಯಾನ್ಸ್ ಮಾಡ್ತಿದ್ದಾರೆ, ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದು ಅವುಗಳ ಆಟ. ನಮ್ಮ ಮನೇಲಿ ರಾಶಿ ಆಟ ಸಾಮಾನು ಇದ್ರೂ ಪಕ್ಕದ ಮನೆಯವ್ರು ಯಾರ್ದೋ ಏನೋ ಒಂದು ಹೊಸ ತರ್ತಿದ್ದಂಗೆ ಹೇಳ್ತಾರೆ, ಅಮ್ಮ ಅವನ ಹತ್ರ ಇರೋದು ನನ್ನ ಹತ್ರ ಇಲ್ಲ, ನನಗಿಷ್ಟ ಇಲ್ಲ, ನನಗೆ ಊಟ ಬೇಡ. ಈ ಥರ ಆಟ ಮಾಡೋ ಮಕ್ಕಳಲ್ಲಿ ಆ ಮಗು ಹತ್ರ ಒಂದು ಆಟ ಸಾಮಾನಿಲ್ಲ. ಅಪ್ಪ ಟೈಮ್ ಆಯಿತು ಬನ್ನಿ ಮಲ್ಕೊಳ್ಳೋಣ ಅಂತ ಕರೆಯೋದಿಲ್ಲ, ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇಲ್ಲ. ನಮ್ಮಲ್ಲೇನು ಸಣ್ಣ ಮಕ್ಕಳು ಏನೂ ಅರ್ಥ ಆಗಲ್ಲ. ಅವರು ಸಣ್ಣ ಮಕ್ಕಳೇ ಅಲ್ವಾ, ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾರಲ್ಲ ಜೀವನನ. ಆ ಮಗು ನೋಡಿ ನನಗೆ ಖುಷಿ ಆಯಿತು. ಸಿಕ್ಕಿದ ಒಂದು ಬಟ್ಟೆಯಲ್ಲಿ ಹೆಚ್ಚು ಕಮ್ಮಿ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಿಬಿಡ್ತು. ಇನ್ನೊಂದು ಮಗು ಆಕಳಿಸ್ತಾನೆ ಇತ್ತು. ಒಂದು 5-10 ನಿಮಿಷ ನೋಡ್ತು ಆ ಮಗು. ಅಲ್ಲಿದ್ದಿದ್ದು ಪಿಲ್ಲೋನೇ ಕೆಳಗೆ ಹಾಕ್ಕೊಂಡು ಅಲ್ಲೇ ಮಲ್ಕೊತ್ತು. ನಿದ್ದೆ ಮಾಡ್ತು ಇಲ್ಲ, ಬಟ್ ಡಿಸ್ಟರ್ಬ್ ಮಾಡಲಿಲ್ಲ. ನನಗೆ ನಿದ್ದೆ ಬರ್ತಾಯಿದೆ, ನನ್ನನ್ನು ಮಲಗಿಸ್ಬಾ, ನನ್ನ ಪಕ್ಕದಲ್ಲೇ ಕೂತ್ಕೋಬಾ. ಈ ಮಕ್ಕಳಿಗೆ ಇರೋಷ್ಟು ನಾಲೆಡ್ಜೇ ನಮ್ಮ ಮಕ್ಕಳಿಗೂ ಇರುತ್ತಲ್ವ. ನಮ್ಮ ಮಕ್ಳು ಯಾಕೆ ಅಷ್ಟು ಆಟ ಮಾಡ್ತಾರೆ? ನಾವು ಈ ಜೀವನದ ಪಾಠನ ಮಕ್ಕಳಿಗೆ ಹೇಳ್ಕೊಡಲ್ಲ. ಅವಕಾಶ ಸಿಕ್ಕಾಗಲೆಲ್ಲನೂ ಈ ಥರದೊಂದು ಜೀವನವೂ ಇದೆ, ಬರೀ ನಾವು ಟಿ ವಿಯಲ್ಲಿ ನೋಡೋ ಜೀವನ ಅಲ್ಲ, ಅದರ ಹೊರತಾಗಿನ ಜೀವನ ಇದೆ ಅಂತ ಅರ್ಥ ಮಾಡಿಸಿದ್ರೆ ನಮ್ಮ ಮಕ್ಕಳಿಗೆ ಕೂಡ ಇದ್ರ ಬಗ್ಗೆ ಅಥವಾ ನಮ್ಮ ಕಷ್ಟಗಳ ಬಗ್ಗೆ ಸ್ವಲ್ಪ ಅರಿವು ಮೂಡುತ್ತೆ ಅನ್ನೋದು ನನ್ನ ಭಾವನೆ. ಇವತ್ತು ಇಷ್ಟೇ, ಮತ್ತೆ ಸಿಗ್ತೀನಿ, ಬಾಯ್.